ಕೆಲವು ಚಿತ್ರಗಳು ನಿಮಗೆ ಬದುಕಿನ ಬಗ್ಗೆ ಕೆಲವು ಪ್ರಬುದ್ಧವಾದ ಪ್ರಶ್ನೆಗಳನ್ನು ಕೇಳುತ್ತವೆ. ಇನ್ನು ಕೆಲವು ಚಿತ್ರಗಳು ಸುಮ್ಮನೆ ನಿಮ್ಮ ಮುಖದ ಮೇಲೆ ಒಂದು ನಗುವನ್ನು ಬಿಡಿಸುತ್ತವೆ. ನಿರ್ದೇಶಕ ಖಾಲಿದ್ ರಹಮಾನ್ ಅವರ ಆಲಪ್ಪುಳ ಜಿಮ್ಖಾನ ಈ ರೀತಿಯ ಚಿತ್ರ. ಕಥೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತುಂಬ ವೇಗವಾಗಿ ಓಡೋ ಚಿತ್ರ ಅಲ್ಲ ಇದು. ನಿಮ್ಮನ್ನು ಅಳಿಸೋ ಚಿತ್ರ ಅಲ್ಲ ಇದು. ಒಂದು ರೋಮಾಂಚನಕಾರಿ ಅನುಭವವನ್ನು ಕೊಡೋ ಚಿತ್ರ ಅಲ್ಲ ಇದು. ಟ್ರೈನಿಂಗ್ ಮಾಂಟಾಜ್ ಇರೋ ಬಾಕ್ಸಿಂಗ್ ಚಿತ್ರವೇ, ಆದರೆ ಟಿಪಿಕಲ್ ಬಾಕ್ಸಿಂಗ್ ಚಿತ್ರ ಅಲ್ಲ ಇದು. ಇದೊಂದು ಸ್ಪೋರ್ಟ್ಸ್ ಕಾಮಿಡಿ. 12th ಗ್ರೇಡ್ನಲ್ಲಿ ಎಕ್ಸಾಮ್ ಫೇಲ್ ಆಗಿರೋ ಗೆಳೆಯರ ಗುಂಪು ಇದು. ಸ್ಪೋರ್ಟ್ಸ್ ಕೋಟಾನಲ್ಲಾದರೂ ಗ್ರೇಸ್ ಮಾರ್ಕ್ಸ್ ತಗೊಂಡು ಕಾಲೇಜ್ನಲ್ಲಿ ಸೀಟ್ ಪಡ್ಕೋಬೇಕು ಅಂತ ಇರೋ ಗುಂಪಿದು. ಅದಕ್ಕೆ ಅವರು ಆಯ್ದುಕೊಳ್ಳೋ ಸ್ಪೋರ್ಟ್ ಬಾಕ್ಸಿಂಗ್. 12th ಫೇಲ್ ಆದ್ವಿ ಅಂತ ಬೇಜಾರು ಪಡೋ ಗುಂಪಂತೂ ಅಲ್ವೇ ಅಲ್ಲ. ಹಾಗೇನೆ ಬಾಕ್ಸಿಂಗ್ನಲ್ಲಿ ಪರಿಣಿತಿಯನ್ನು ಹೊಂದಬೇಕು, ಸಾಧನೆಗಳನ್ನು ಮಾಡಬೇಕು ಅಂತಾನೂ ಇಲ್ಲವೇ ಇಲ್ಲ ಇವರ ಮನಸ್ಸಿನಲ್ಲಿ. ಇವರಿಗೆ ಬೇಕಾಗಿರೋದೆಲ್ಲ ಗ್ರೇಸ್ ಮಾರ್ಕ್ಸ್ ಅಷ್ಟೇ. ಬದುಕಿನಲ್ಲೇ ಇವರಿಗೆ ಬೇಕಾಗಿರೋದು ಗ್ರೇಸ್ ಮಾರ್ಕ್ಸ್ ಅಷ್ಟೇ. ಹುಡುಗಿಯನ್ನ ಇಂಪ್ರೆಸ್ ಮಾಡೋಕೆ ಪ್ರಯತ್ನ ಪಡ್ತಾರೆ. ಅಕಸ್ಮಾತ್ ಅದು ವರ್ಕ್ ಆಗಲಿಲ್ವಾ, ಮುಂದೆ ಬರೋ ಹುಡುಗಿನ ನೋಡ್ತಾರೆ. ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್ ಬಾಕ್ಸಿಂಗ್ ಟೂರ್ನಮೆಂಟ್ಸ್ನಲ್ಲಿ ಅಂಡರ್ ಡಾಗ್ ಆಗಿ ಇದ್ದವರ ರೈಸ್ ಟು ದಿ ಟಾಪ್ ಆರ್ಕ್ ಅಂತೂ ಇಲ್ಲ. ಹಾಗಾಗಿ ಈ ಕ್ಯಾಶುಯಲ್ ಪಾತ್ರಗಳಿಗೆ, ಈ ಗುಂಪಿಗೇನೆ ಒಂದು ಕಮಿಂಗ್ ಆಫ್ ಏಜ್ ಅನ್ನೋದನ್ನ ಏನು ಮಾಡಬಹುದು ಅಷ್ಟನ್ನ ಮಾಡುತ್ತೆ ಈ ಚಿತ್ರ. ಈ ರೀತಿಯ ಪಾತ್ರಗಳನ್ನು, ಈ ರೀತಿಯ ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಐಡಿಯಾನ ಇಟ್ಕೊಂಡು ಒಂದು ಸ್ಕ್ರೀನ್ ಪ್ಲೇ ಮಾಡೋದು ಕಷ್ಟ. ಆದರೆ ಈ ಚಿತ್ರದಲ್ಲಿ ನಡೆಯೋದೆಲ್ಲ ಖಾಲಿದ್ ರೆಹಮಾನ್ ಅವರ ಜೀವನದಲ್ಲೇ 60 to 70% ನಡೆದಿದೆ ಅನ್ನೋದ್ರಿಂದ ಪ್ರಾಯಶಃ ಅವ್ರಿಗೆ ಇದರಿಂದ ಒಂದು ಸ್ಕ್ರೀನ್ ಪ್ಲೇ ಮಾಡೋಕೆ ಸಾಧ್ಯವಾಯ್ತೇನೋ. ಹುಡುಗರು ಚಿತ್ರದ ಆರಂಭದಲ್ಲೇ ಡಿಸೈಡ್ ಮಾಡಿಬಿಡ್ತಾರೆ ಯಾವುದಾದ್ರೂ ಒಂದು ಸ್ಪೋರ್ಟನ್ನು ತಗೋಬೇಕು ಅಂತ. ಆದರೆ ಚಿತ್ರ ಅದಕ್ಕೆ ಸಡನ್ ಆಗಿ ಶಿಫ್ಟ್ ಆಗ್ಬಿಡಲ್ಲ. ಅದಕ್ಕೆ ಹೋಗೋಕೆ ಮುಂಚೆ ಕೆಲವು ಬೋಟ್ ರೈಡ್ಸು, ಹೌಸ್ ಪಾರ್ಟಿ ಇವೆಲ್ಲವೂ ನಡೆಯುತ್ತವೆ. ಸ್ವಲ್ಪ ಮೇಲೆ ನಿಂತು ನೋಡಿದಾಗ ಇವೆಲ್ಲವೂ ಅನ್ನೆಸೆಸರಿ ಅಂತ ಅನ್ನಿಸ್ಬಹುದು. ಆದರೆ ಅಲಪಿಯ ಜೀವನದ ಬಗ್ಗೆ, ಅಲ್ಲಿರೋ ಯುವಕರ ಜೀವನದ ಬಗ್ಗೆ ಹೇಳೋಕೆ ಇವೆಲ್ಲವೂ ಹೆಲ್ಪ್ ಆಗುತ್ತೆ. ಪ್ಲಸ್ ಈ ಸೀನ್ಗಳೆಲ್ಲ ನಾನು ಹೇಳಿದ ಹಾಗೆ ಅನವಶ್ಯಕ ಅಂತ ಅನ್ಸಿದ್ರು ಕೂಡ ಬೋರಿಂಗ್ ಏನಿಲ್ಲ. ಹಾಗೆಯೇ ಇವ್ರಿಗೆ ಸಿಕ್ಕ ಕೋಚಿಂಗಿಂದ ಅಥವಾ ಇವರು ಪಡೆದುಕೊಂಡ ಕೋಚಿಂಗಿಂದ ಡಿಸ್ಟ್ರಿಕ್ಟ್ ಲೆವೆಲ್ ಟೂರ್ನಮೆಂಟ್ ಆಗಲಿ, ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಆಗಲಿ, ಇದನ್ನು ಆಡೋಕ್ಕಾದರೂ ಇವರಿಗೆ ಸಾಧ್ಯವಾ ಅನ್ನೋ ಪ್ರಶ್ನೆಗಳು ಬರುತ್ತವೆ. ಹಾಗೆಯೇ ಸ್ಟೇಟ್ ಲೆವೆಲ್ ಟೂರ್ನಮೆಂಟಲ್ಲಿ ಕೋಚ್ ಒಂದೆರಡು ಮಾತುಗಳನ್ನು ಹೇಳ್ತಾರೆ ಪ್ರತಿಯೊಂದು ಬಾಕ್ಸರ್ಗೂ ಅಷ್ಟೇನೆ. ಇವೆಲ್ಲವೂ ಹೆಚ್ಚು ಕನ್ವಿನ್ಸಿಂಗ್ ಆಗಿ ಇರಲಿಲ್ಲ. ಆದರೂ ಫಿಲ್ಮಲ್ಲಿ ಎಂಟರ್ಟೈನ್ಮೆಂಟ್ ಅಂತೂ ಎಲ್ಲೂ ಬೀಳದೇ ಇಲ್ಲ. ಹಾಗೆಯೇ ಒಂದು ಸ್ಟ್ರೀಟ್ ಫೈಟ್ ಕೂಡ ಶುರು ಆಗತ್ತೆ ಈ ಚಿತ್ರದಲ್ಲಿ. ಅದಕ್ಕೆ ಟ್ರಿಗರ್ ಕೂಡ ಅಷ್ಟೇನು ಕನ್ವಿನ್ಸಿಂಗ್ ಆಗಿರಲಿಲ್ಲ. ಆದರೆ ಪ್ರತಿಯೊಬ್ಬರಲ್ಲೂ ಒಂದು ಸ್ಕಿಲ್ ಇರುತ್ತೆ, ಆ ಸ್ಕಿಲ್ಗೆ ತಕ್ಕಂತೆ ಒಂದು ಕೆಲಸ ಇರುತ್ತೆ ಅನ್ನೋದು ಈ ಚಿತ್ರಕ್ಕೆ ಪರ್ಫೆಕ್ಟ್ ಕ್ಲೋಷರ್. ತಾನು ಕೂಲ್ ಅಂತ ಅಂದ್ಕೊಂಡಿರೋ, ನಾಚಿಕೆ, ಮಾನ, ಅವಮಾನ ಇದು ಯಾವುದೂ ಇಲ್ಲದೆ ಇರೋ ಪಾಸಿಟಿವಿಟಿಯನ್ನು ಹಂಚೋ ಪಾತ್ರ ಜೋಜೋ ಜಾನ್ಸನ್, ನೆಸ್ಲೆನ್ ಅವರ ಪಾತ್ರ. ಅದು ಹೀರೋ ಅನ್ನೋ ಥರ ಏನಲ್ಲ, ಆದರೆ ಆ ಗುಂಪಿನಲ್ಲಿ ಇರೋರಿಗೆ ಸ್ವಲ್ಪ ಲೀಡ್. ಕೊನೆಯವರೆಗೂ ಈ ಚಿತ್ರ ನಮ್ಮನ್ನು ನಗಿಸ್ತಲೇ ಇರುತ್ತೆ. ಅದಕ್ಕೆ ಮುಖ್ಯ ಕಾರಣ ಈ ಚಿತ್ರದಲ್ಲಿ ಈ ಗುಂಪಿನಲ್ಲಿ ಇದಾರಲ್ಲ ಆ ಪಾತ್ರಗಳು ಯಾರು ತಮ್ಮನ್ನು ತಾವೇ ಸೀರಿಯಸ್ ಆಗಿ ತಗೊಳ್ಳದೇ ಇರೋದು. ದೇ ಆರ್ ಹ್ಯಾಪಿ ಟು ಮೇಕ್ ಅ ಫೂಲ್ ಔಟ್ ಆಫ್ ದೆಮ್ಸೆಲ್ವ್ಸ್. ಆಲಪ್ಪುಳ ವಾರ್ ಆಂಥಮ್, ಫಸ್ಟ್ ನಾಕ್ಔಟ್ ಆದ ಬಾಕ್ಸರ್ನ ಹಾಸ್ಪಿಟಲ್ ದೃಶ್ಯ, ಆಮೇಲೆ ಅವನು ಆಂಥಮ್ನಲ್ಲಿ ಭಾಗವಹಿಸಿದ ಒಂದು ಮೊಮೆಂಟ್, ಒಬ್ಬ ಬಾಕ್ಸರ್ನ ಡಿಮೋಟಿವೇಟ್ ಮಾಡಿ ಮೋಟಿವೇಟ್ ಮಾಡೋದು, ಇನ್ನೊಬ್ಬ ಹೇಳೋದು ಸದ್ಯ ನಾನು ಫೇಂಟ್ ಆಗಿಬಿಟ್ಟೆ ಹಾಗಾಗಿ ಇದನ್ನೆಲ್ಲ ನೋಡೋದು ತಪ್ಪು ಅಂತ. ಅವ್ರಿಗೆ ಸೌತ್ ಪಾ ಅಂದರೆ ಏನು ಅಂತ ಗೊತ್ತಿಲ್ಲ, ಬಾಕ್ಸಿಂಗ್ನಲ್ಲಿ ಸ್ಕೋರಿಂಗ್ ಹೆಂಗೆ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ಈ ಫನ್ನಿ ಮೊಮೆಂಟ್ಸ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲಾಯ್ಟ್ ಮಾಡೋದು ಈ ಚಿತ್ರದಲ್ಲಿರೋ ಫ್ಯಾಬ್ಯುಲಸ್ ಆ್ಯಕ್ಟರ್ಸ್. ಈ ಮೊಮೆಂಟ್ಸ್ನ, ಈ ರೀತಿಯ ಮೊಮೆಂಟ್ಸ್ನ ಅದಕ್ಕೆ ಸ್ವ್ಯಾಗ್ ತುಂಬಿರೋದು ವಿಷ್ಣು ವಿಜಯ್ ಅವರ ಹಾಡುಗಳು ತುಂಬಿರೋ ಬ್ಯಾಕ್ಗ್ರೌಂಡ್ ಸ್ಕೋರ್. ಒಂದಾದ ಮೇಲೆ ಒಂದು ಬಾಕ್ಸಿಂಗ್ ಮ್ಯಾಚ್ ಬರ್ತಾನೆ ಇರುತ್ತೆ. ಅದು ರಿಪಿಟೇಟಿವ್ ಅನ್ನಿಸ್ಬಾರ್ದು, ಅದರಲ್ಲಿ ಟೆನ್ಷನ್ ಕಡಿಮೆ ಆಗಬಾರ್ದು, ಟೆನ್ಷನ್ ಬೀಳಬಾರ್ದು, ಹಾಗೆ ನೋಡ್ಕೊಂಡಿರೋದು ಜಿಮ್ಶಿ ಖಾಲಿದ್ ಅವರ ಸ್ಪಿರಿಟೆಡ್ ಕ್ಯಾಮ್ರಾ ವರ್ಕ್. ಎಲ್ಲಿ ಬೇಕೋ ಅಲ್ಲಿ ಫಾಸ್ಟ್ ಕಟ್ಸ್, ಎಲ್ಲಿ ಬೇಕೋ ಅಲ್ಲಿ ಸ್ಲೋ ಮೋಷನ್ ಅಂತ ಆಟ ಆಡಿರೋದು ನಿಷಾದ್ ಯೂಸುಫ್ ಅವರ ಎಡಿಟಿಂಗ್. ಬಾಕ್ಸಿಂಗ್ ವಿಚಾರಕ್ಕೆ ಬಂದರೆ ಎಲ್ಲರೂ ಟ್ರೈನ್ಡ್ ಬಾಕ್ಸರ್ಸ್ ಅಲ್ಲ, ಆದರೆ ಬಾಕ್ಸಿಂಗ್ ಕನ್ವಿನ್ಸಿಂಗ್ ಆಗಿದೆ. ಅಕಸ್ಮಾತ್ ಅದು ಕನ್ವಿನ್ಸಿಂಗ್ ಆಗಿ ಇಲ್ಲ ಅಂತ ಅನ್ಸಿದ್ರೂ ಸ್ಕ್ರಿಪ್ಟ್ ಪ್ರಕಾರ ಅದು ಸರಿನೇ. ಸಾಕಷ್ಟು ಮಲಯಾಳಂ ಚಿತ್ರಗಳ ಹಾಗೇನೆ ಆಲಪ್ಪುಳ ಜಿಮ್ಖಾನ ಕೂಡ ಒಂದು ಖುಷಿಯ ಡೆಲಿವರಿ ಏಜೆಂಟ್. ಅದು ನಿಮ್ಮನ್ನು ನಾಕ್ಔಟ್ ಮಾಡದೇ ಇರಬಹುದು, ಆದರೆ ಜಾಬ್ ಮಾಡ್ತಾ ಮಾಡ್ತಾ ಸ್ಕೋರ್ ಕಾರ್ಡ್ನಲ್ಲಿ ಯುನಾನಿಮಸ್ ಡಿಸಿಷನಿಂದ ಗೆಲ್ಲತ್ತೆ.